ದೇವರಿಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರೋ ವಾಕ್ಯ ಭಾಗ ಕೊಲೊಸ್ಸೆಯರು 2:7. ದೇವರಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟಿರುವ ಉಪದೇಶದಲ್ಲಿ ದೇವರಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚಾಗಿ ಸ್ತೋತ್ರ ಮಾಡುತ್ತಾ ಪರಿಶುದ್ಧ ಜೀವನವನ್ನು ನಡೆಸಿರಿ. ಈ ಕೊಲೊಸ್ಸೆಯರು 2:7ರಲ್ಲಿ ಒಂದು ಮುಖ್ಯವಾದ ಪಾಠ ಕಲಿಬೇಕಾಗಿದೆ. ಒಂದು ಬ್ಯಾಂಬು ಟ್ರೀ ಅಂತ ಹೇಳ್ತೀವಿ, ಉದ್ದವಾಗಿ ಇರುತ್ತವೆ. ಅವು 200 ಅಡಿವರೆಗೂ ಅದು ಬೆಳೀತದೆ. ಅದನ್ನು ಭೂಮಿ ಮೇಲೆ ಹೊಸದಾಗಿ ಬೆಳೆಯೋದಕ್ಕೆ ನೆಟ್ಟಾಗ ಅದು ಅಕ್ಕದ ಪಕ್ಕದವಿರೋ ಗಿಡಗಳೆಲ್ಲ 3 ತಿಂಗಳಲ್ಲಿ 6 ತಿಂಗಳಲ್ಲಿ 3 ತಿಂಗಳಲ್ಲಿ ಸ್ವಲ್ಪ 6 ತಿಂಗಳಲ್ಲಿ ಸ್ವಲ್ಪ ಬೆಳೀತದೆ. ಇದು ಸ್ವಲ್ಪನೂ ಬೆಳೆಯೋದಿಲ್ಲ. ಅದಕ್ಕೆ ಆ ಪಕ್ಕದಾಗಿರೋ ಮರಗಳೆಲ್ಲ ಅದನ್ನು ನೋಡಿ ಗೇಲಿ ಮಾಡ್ತವೆ. ನಾವು ನೋಡ್ರಿ 6 ತಿಂಗಳಾಯಿತು, ಇಷ್ಟು ದೊಡ್ಡದಾಗಿ ಬೆಳೀತಿದ್ದೀವಿ, ನೀನು ಹೆಂಗಿದೆಯಾ ಹಂಗೆ ಇದೆಯಾ ಅಂತ. ಆದರೆ ಅದು ಭೂಮಿ ಒಳಗಡೆ ಬೆಳೀತದೆ. ಭೂಮಿ ಒಳಗಡೆ ಬೆಳೆದು 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 ಆದಮೇಲೆ ಒಂದೇ ಸಲ ಸರ್ರ ಅಂತ ಹೇಳ್ಬಿಟ್ಟು ಮೇಲೆ ಒಂದು 100 ಅಡಿವರೆಗೂ ಬೆಳೆದು ಬಿಡುತ್ತೆ. ಎಲ್ಲ ಮರಗಳು ಇರ್ತಾವಲ್ಲ, ಅದು ಅದಕ್ಕಿಂತ 4 ಪಟ್ಟು ಮೇಲೆ ಬೆಳೆದು ಬಿಡುತ್ತದೆ. ಬೆಳೀತತೆ. ಯಾಕೆ ಅಂತೇಳಿದ್ರೆ ಆ ಭೂಮಿ ಒಳಗಡೆ ಬೆಳೆದೇ ಹೋದರೆ ಮೇಲುಗಡೆ ಮಾತ್ರ ಅಷ್ಟು ಹೈಟ್ ಬೆಳೆದ್ರೆ ಅದು ಸಪೋರ್ಟ್ ಇಲ್ಲದೆ ಗಾಳಿಯಲ್ಲಿ ಬಿದ್ದೋಗ್ಬಿಡುತ್ತೆ. ಭೂಮಿ ಒಳಗಡೆ ಬೆಳೆದ್ರೇ ಅದು ಬೇರು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಎಷ್ಟು ಉದ್ದ ಬೆಳೆದ್ರೂ ಸಪೋರ್ಟಾಗಿ ಎಷ್ಟೇ ಗಾಳಿಗಳು ಅಷ್ಟು ಉದ್ದ ಮೇಲೆ ಬೆಳೆಯೋದಕ್ಕೆ ಕಾರಣ. ಅದೇ ರೀತಿಯಲ್ಲಿ ದೇವರು ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿ. ಇದು ದೊಡ್ಡ ದೊಡ್ಡ ಮರಗಳಿದ್ದಾವೆ, ಅದು ಫಸ್ಟ್ ಬೇರುಗಳು ಭೂಮಿ ಒಳಗಡೆ ಹೋಗಿ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮರ ನಿಲ್ಲೋದಕ್ಕೆ. ಏನಾದರೂ ಎಷ್ಟು ದೊಡ್ಡ ಗಾಳಿಗಳು ಮಳೆ ನೀರುಗಳು ಬಂದು ಅದು ಹೊಡ್ಕೊಂಡು ಹೋಗಿ ಹೋಗಿ ಬೇರುಗಳು ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ಮರ ಬಿದ್ದೋಗುತ್ತೆ. ಆ ರೀತಿ ನಾವು ಈ ಲೋಕದಲ್ಲಿ ಜೀವನ ನಡೆಸೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪ್ರಾರ್ಥನೆ. ಬೈಬಲ್ ಹೇಳುತ್ತೆ ಪ್ರಾರ್ಥನೆ ಮಾಡದೇ ಇರೋರು ಪಾಪಿಗಳು ಅಂತ. ಯಾಕಂದರೆ ಪ್ರಾರ್ಥನೆ ಮಾಡಿದಾಗ ದೇವರ ಐಕ್ಯತೆಯಲ್ಲಿ ಬೆಳೀತಾ ಬೆಳೀತಾ ಅವರ ಸ್ವಭಾವದಲ್ಲಿ ನಾವು ಬೆಳೀತಾ ಇರ್ತೀವಿ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಸ್ವಭಾವ ಬದಲಾಗುತ್ತೆ. ಇವಾಗ ನಾವು ಪ್ರಾರ್ಥನೆ ಮಾಡದೇ ಇದ್ದಾಗ ಸುಮ್ಮನೆ ಯೋಚನೆಗಳು, ಮಾನಸಿಕ ಕಾರ್ಯಗಳು, ಲೋಕದ ಬಗ್ಗೆ ಚಿಂತೆಗಳು, ಮನುಷ್ಯರು ಬೇರೆಯವ್ರಿಗೂ ಬಗ್ಗೆ ಮಾತಾಡೋದು, ಇದರಲ್ಲೇ ಬೆಳೆದಿರ್ತೀವಿ. ಅದರಿಂದ ದೇವರ ಐಕ್ಯತೆಯಲ್ಲಿ ಬೆಳೀತಾ ಬೆಳೀತಾ ಅವರಾಗೆ ನಾವು ಮಾರಲ್ಪಡ್ತೀವಿ. ಅವರ ಸ್ವಭಾವವಾಗಿರುವ ಸಮಾಧಾನ, ಪರಿಶುದ್ಧತೆ, ಪ್ರೀತಿ, ಕರುಣೆ, ತಾಳ್ಮೆ, ಈ ರೀತಿಯಾದ ಸ್ವಭಾವದಲ್ಲಿ ದೀರ್ಘ ಶಾಂತಿ, ಈ ರೀತಿಯಾದ ಒಳ್ಳೆ ಮನಸ್ಸಾಕ್ಷಿ, ಶುದ್ಧ ಹೃದಯ, ಈ ರೀತಿ ಬೆಳೀತಾ ಹೋಗ್ತಾ ಇರ್ತೀವಿ. ಪ್ರಾರ್ಥನೆಯನ್ನು ಬಿಟ್ಟುಬಿಟ್ರೆ ನಾವು ಮಾನಸಿಕರಾಗಿ ಮಾನಸಿಕ ಮಾತುಗಳಿಂದ, ಮಾನಸಿಕ ಯೋಚನೆಗಳಿಂದ ಅಳಿದು ಹೋಗ್ತಾ ಇರ್ತೀವಿ. ಏನೋ ನೆನೆಸ್ತೀವಿ, ಅದು ತಲೆನೋವುಗಳು, ಡಿಪ್ರೆಷನ್ಗಳು, ಪ್ರೆಷರಿಗೆ ಹೋಗುತ್ತೆ. ನೆನೆಸ್ತೀವಿ, ಅದು ಆಗೋದಿಲ್ಲ. ಅದು ದೇವರಿಗೆ ಚಿತ್ತವಿರೋದಿಲ್ಲ. ಅದರಿಂದ ನಮಗೆ ಸಮಸ್ಯೆ ಉಂಟಾಗುತ್ತೆ. ಅದು ನಮಗೆ ಗೊತ್ತಾಗಲ್ಲ, ಅದು ದೇವರಿಗೆ ಗೊತ್ತಾಗುತ್ತೆ. ಬಲವಂತ ಮಾಡಿ ತೆಗೆದಿಟ್ಕೊತೀವಿ, ಕಷ್ಟ ಅನುಭವಿಸ್ತೀವಿ. ಈ ರೀತಿ ಪ್ರಾರ್ಥನೆ ಮಾಡದೇ ಇದ್ರೇ ಪಾಪಿ. ಇನ್ನೊಬ್ಬರು ಪ್ರಾರ್ಥನೆ ಮಾಡ್ತಾರೆ, ಏನೇ ಮಾಡಿದ್ರೂ ಕೂಡ ಕರೆಕ್ಟಾಗಿ, ಪರ್ಫೆಕ್ಟಾಗಿ, ನೀಟಾಗಿ, ಕ್ಲೀನಾಗಿ, ಮಿಸ್ಟೇಕ್ ಇಲ್ಲದೆ ಮಾಡಬೇಕು. ಬ್ಯಾಗಿ ಪ್ರೇಯರ್ ಮಾಡ್ತಾರೆ, ಪ್ರಾರ್ಥನೆ ಅಂತ ಹೇಳ್ತಾರೆ, ಎಲ್ಲೋ ಕನಸು ಕಾಣ್ತಾ ಇರ್ತಾರೆ. ಒಂದು ದೇವರ ಜೊತೆ ನಿಕಟವಾದ ಐಕ್ಯತೆ ಇಲ್ಲದೆ ಪ್ರಾರ್ಥನೆ ಮಾಡ್ತಾರೆ. ಒಂದು ಅರ್ಧ ಗಂಟೆ 1 ಅವರ್ ಪ್ರೇಯರ್ ಮಾಡಿದ್ರು ದೇವರು ಅವರು ಬೆರೆತಿರಬೇಕು. ರೋಮರ್ 8:26 ಪ್ರಾರ್ಥನೆ ಮಾಡೋಕ್ಕಾಗದೇ ಇದ್ದಾಗ ಪರಿಶುದ್ಧಾತ್ಮ ತಾನೇ ನರಳಾಟದಿಂದ ನಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಪರಿಶುದ್ಧಾತ್ಮ ಸಹಾಯ ಮಾಡ್ತಾರೆ. ಪರಿಶುದ್ಧಾತ್ಮ ನಮ್ಮ ಜೊತೆಯಲ್ಲಿದ್ದಾಗ ಗಂಟೆಗಟ್ಟಲೆ ಪ್ರೇಯರ್ ಮಾಡ್ಬೋದು. ಈ ರೀತಿಲಿ ಬೆಳಿಬೇಕು. ಎರಡನೇದು ವಾಕ್ಯ ಓದಬೇಕು. ವಾಕ್ಯ ಭಾಳ ಜನ ಓದ್ತಾರೆ, ಬಟ್ ಏನು ಓದೆ ಅಂದರೆ ಗೊತ್ತಿಲ್ಲ ಅಂತಾರೆ. ಸ್ವಲ್ಪ 5 ವಚನ ಓದಿದ್ರೂ ಅದನ್ನು ಕಣ್ಣು ಮುಚ್ಚಿಬಿಟ್ಟು ಧ್ಯಾನ ಮಾಡಬೇಕು. ಏನು ಓದಿದ್ದೀವಿ ಅಂತ ನೆನೆಸ್ಬೇಕು, ಪ್ರಾರ್ಥನೆ ಮಾಡಬೇಕು. ಆವಾಗ ಅದು ಮೈಂಡಲ್ಲಿರುತ್ತೆ, ಹೃದಯದಲ್ಲಿ ಆಳವಾಗಿ ಕೂತ್ಕೊಳ್ಳುತ್ತೆ. ಅದನ್ನು ಧ್ಯಾನ ಮಾಡಬೇಕು. ಅದರ ಪ್ರಕಾರ ನಡೆಯೋದಕ್ಕೆ ತನ್ನ ಜೀವವನ್ನು ಒಪ್ಪಿಸಿಕೊಡಬೇಕು. ಭಾಳ ಜನ ವಾಕ್ಯ ಓದ್ತಾರೆ, ಚರ್ಚಿಗೆ ಬರ್ತಾರೆ, ಹೋಗ್ತಾರೆ, ಸ್ವಭಾವಗಳು ದೇವರ ಸ್ವಭಾವವಾಗಿರೋದಿಲ್ಲ. ಅವರು ಕೂಡ ಇದೇ ರೀತಿ ಪ್ರಾರ್ಥನೆ ಮಾಡೋದೇ ಇಲ್ಲ, ಅದು ಲೋಕದಲ್ಲಿರ್ತಾರೆ. ಪ್ರಾರ್ಥನೆ ಮಾಡಿದ್ರೂ ಕೂಡ ದೇವರ ಐಕ್ಯತೆಯಿಂದ ಪರಿಶುದ್ಧಾತ್ಮದಿಂದ ಮಾತಾಡೋದಿಲ್ಲ. ಅದೇ ರೀತಿಯಾಗಿ ವಾಕ್ಯ ಓದಿದ್ರು ಕೂಡ ಅವರು ದೇವರ ಐಕ್ಯತೆಯಲ್ಲಿ
ಕಾನ್ಸಂಟ್ರೇಷನ್ ಇಟ್ಟು ಪೂರ್ತಿ ಅದರ ಮೇಲೆ ಆ ಮರ್ಮಗಳನ್ನ ಎತ್ತೋದಿದೆ. ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿಬಿಟ್ಟು ಅದನ್ನು ಧ್ಯಾನ ಮಾಡಿದ್ರೆ ಅದರೊಳಗಡೆ ಮರ್ಮಗಳನ್ನೆಲ್ಲ ಬಯಲ್ಪಡಿಸ್ತಾರೆ. ಇಲ್ಲ ಮಾಮೂಲಿಯಾಗಿ ಬೈಬಲ್ ಓದ್ತಿರ್ಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆ ಅದು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಅದು ಅದರದ್ದು ಸ್ಪಿರಿಚುವಲ್ ಒಳಗಿರುವ ದೇವರ ಹೃದಯವನ್ನು ಅದರಿಂದ ಬಯಲ್ಪಡಿಸ್ತಾರೆ. ಇದು ಬೈಬಲ್ ವಾಕ್ಯ ಬಂದ್ಬಿಟ್ಟು ದೇವರೇ ವಾಕ್ಯವಾಗಿದ್ದಾರೆ, ವಾಕ್ಯವೇ ಸತ್ಯ ಅಲ್ಲ. ಬೈಬಲ್ ಹೇಳುತ್ತೆ ಸತ್ಯವನ್ನು ಅರಿರಿ ಸತ್ಯ ಬಿಡುಗಡೆ ಮಾಡುತ್ತಂದರೆ ಯೇಸ್ವಾಮಿ ಸತ್ಯ ಮೈಂಡಲ್ಲಿ ಹೋಗ್ತಿದ್ದಂಗೆ ನಮಗಿರುವ ಅಜ್ಞಾನಗಳು, ನಮ್ಮಲ್ಲಿರುವ ಕನ್ಫ್ಯೂಷನ್ಗಳು, ನಮ್ಮ ಮಾನಸಿಕ ಯೋಚನೆಗಳು, ಏನು ತೀರ್ಮಾನ ತೆಗೆದಿದ್ದೀವಿ ಇದೆಲ್ಲ ಪಾಪ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ. ಈ ಸತ್ಯದಲ್ಲಿ ಬೆಳಿಬೇಕು. ಅದರಿಂದ ವಾಕ್ಯ ಓದೋದು ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ, ಆ ಥರ ಇಲ್ಲದ ಹಾಗೆ ಬೈಬಲ್ ಓದೋದು ಮತ್ತು ಆ ಸತ್ಯಗಳನ್ನು ಧ್ಯಾನ ಮಾಡೋದು, ಅದರ ಪ್ರಕಾರ ನಡೆಯೋದಕ್ಕೆ ಅಳವಡಿಸ್ಕೊಳ್ಬೇಕು. ಈ ರೀತಿ ಬೇರೂರಿ ಇದ್ದಾಗ ಬೈಬಲ್ ಹೇಳುತ್ತದೆ, ಒಬ್ಬರು ಬಂಡೆ ಮೇಲೆ ಕಟ್ಟಿದ ಮನೆ ಬಂದು ಎಷ್ಟೇ ಮಳೆ ತುಫಾನ್ ಬಂದರೂ ಬಿದ್ದೋಗೋದಿಲ್ಲ, ಮರಳು ಮೇಲೆ ಕಟ್ಟಿದ್ದು ಮಳೆ ಬಂದು ಹೊಡ್ಕೊಂಡು ಹೋಗುತ್ತಂತ. ಅಂದರೆ ನಮ್ಮ ಮೈಂಡು ಕಾನ್ಸಂಟ್ರೇಷನ್, ನಮ್ಮ ಮೈಂಡಿಗೆ ದೇವರು ತಲೆಯಾಗಿದ್ದಾರೆ. ಅಂದರೆ ಅವರು ಆಲೋಚನೆಗಳನ್ನ ಕೊಟ್ಟು ನಡೆಸ್ತಾರೆ. ಕುಟುಂಬಕ್ಕೆ ಬಂದು ಗಂಡಸರು ತಲೆ, ಗಂಡಸರಿಗೆ ದೇವರ ತಲೆ. ನಾನು ಇಷ್ಟ ಬಂದಾಗೆ ಕುಟುಂಬ ನಡೆಸ್ತೀನಿ ಅಂತ ಹೇಳೋಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಗಂಡನಿಗೆ ಹೆಂಡತಿ ವಿಧೇಯರಾಗಬೇಕು, ಕುಟುಂಬ ಪೂರ್ತಿ ನಡೆಸಬೇಕು. ತಂದೆ ತಾಯಿಗಳಿಗೆ ಮಕ್ಕಳು ವಿಧೇಯರತೆ ಆಗಿರಬೇಕು. ಆ ರೀತಿಯಾಗಿ ನಾವು ಜೀವನ ಮಾಡಬೇಕು. ಆಗ ಬೇರೂರಿಕೊಂಡಿರುವ ಈ ಕುಟುಂಬದಲ್ಲಿ ದಿನೇ ದಿನೇ ಸಮಾಧಾನ ಹೆಚ್ಚಾಗುತ್ತೆ, ಪರಿಶುದ್ಧತೆ, ನೆಮ್ಮದಿ, ಶಾಂತಿ ಹೆಚ್ಚಾಗುತ್ತೆ. ಸ್ವಲ್ಪವಾಗಿ ದೇವರ ಚಿತ್ತ ಕುಟುಂಬದ ಮೇಲೆ ನೆರವೇರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ವರ್ಷಗಳು ನಮ್ಮ ಪ್ರಾರಂಭ ಅಲ್ಪವಾಗಿರುತ್ತೆ, ಮುಗಿಂಪು ಬಂದು ಎಂಡು ಬಂದು 3 ಆತ್ಮಿಕ ವಿಷಯದಲ್ಲಾಗಲಿ, ಕುಟುಂಬದ ಆತ್ಮಿಕ ಕಾರ್ಯವಾಗಲಿ, ಲೋಕದ ಅವಶ್ಯಕತೆಗಳಾಗಲಿ, ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಾಗಲಿ ಚೆನ್ನಾಗಿರುತ್ತೆ. ಇವಾಗ ಮರಣ ಹೊಂದಬೇಕಾದ್ರೆ ಯಾರು ಭಯಪಡೋದಿಲ್ಲ. ಸಡನ್ನಾಗಿ ದೇವದೂತರು ಬಂದಿದ್ದಾರೆ, ಇಬ್ಬರು ಅವ್ರು ನಾನು ಕರ್ಕೊಂಡೋಗಿ ಬಂದಿದ್ದಾರೆ ಅಂತ ಒಬ್ಬರು ಹೇಳಿದ್ರೆ ಎಲ್ಲ ನಗ್ತಾ ಇದ್ದಾರೆ. ಇವರೇನಂತ ನೋಡ್ಬಿಟ್ಟು ಹೋಗಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಂಗೆ ತಲೆ ಹಿಂಗೆ ಮುಚ್ಚಿಬಿಟ್ಟು ಹಿಂಗೆ ತಲೆ ಬಾಗಿದ್ರೆ ಹಂಗೆ ಕರ್ಕೊಂಡೋದ್ರು. ಈ ರೀತಿ ಎಷ್ಟೋ ಹೇಳ್ಬೋದು. ಅದರಿಂದ ವೈಯಕ್ತಿಕವಾದ ಆಲೋಚನೆಗಳಾಗಲಿ, ಸಮಾಧಾನವಾಗಲಿ, ನೆಮ್ಮದಿ, ಶಾಂತಿ ಆಗಲಿ, ಜ್ಞಾನವಾಗಲಿ, ಕುಟುಂಬದಲ್ಲಾಗಲಿ, ಆಮೇಲೆ ನಾವು ಅವರ ಸಂತತಿಗಳಾಗಲಿ, ಆಮೇಲೆ ಮರಣಗಳು ಬಂದಾಗ ಅದನ್ನು ಧೈರ್ಯವಾಗಿ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಆಸೆ ಹೆಚ್ಚಾಗೋದಾಗಲಿ, ಈ ರೀತಿಯಾಗಿ ನಮ್ಮ ಕುಟುಂಬಗಳಿಂದ ಬೇರೆಯವರು ಆಶ್ರಯಿಸಲ್ಪಡೋದಾಗಲಿ, ಪಾಪ ಶಾಪದಿಂದ ಬಿಡುಗಡೆ ಹೊಂದಿ ನರಕಕ್ಕೆ ಹೋಗ್ತಾರನ್ನ ಬಿಡುಗಡೆ ಮಾಡೋದಾಗಲಿ, ಈ ರೀತಿ ನಾವು ಮಾಡಬೇಕಂದ್ರೆ ಬೇರೂರಬೇಕು. ಬ್ಯಾಂಬೂ ಟ್ರೀ ಥರ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ, ಇದೇ ರೀತಿ ಪ್ರಾರ್ಥನೆ ವಾಕ್ಯದ ಅಭಿಯಲ್ಲಿ ಹೊಂದಿ, ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರ ದೇವರಲ್ಲಿ ನೆಲೆಗೊಳ್ಳಬೇಕು, ನಿಲ್ಲಬೇಕು ಅದರಲ್ಲಿ. ಇವಾಗ ಏನಾಗಿದೆ ಅಂದರೆ ನಾಮಕಾಸ್ತ ಕ್ರಿಶ್ಚಿಯನ್ಗಳು ಹೆಚ್ಚಾಗಿದ್ದಾರೆ, ಹೆಸರು ಕ್ರಿಶ್ಚಿಯನ್ಗಳು ಹೆಚ್ಚಾಗಿದ್ದಾರೆ. ಮುಖ್ಯವಾಗಿ ನಾವು ನೋಡಬೇಕಂತ ಹೇಳಿದ್ರೆ ಈ ಅನ್ಯರುಗಳಾಗಲಿ, ಯೇಸ್ವಾಮಿ ನಂಬದೇವರವರಾಗಲಿ, ಯೇಸ್ವಾಮಿ ನಂಬಿರೋರಾಗಲಿ, ಹಬ್ಬ ಅನ್ನೋದು ಹೊಸ ಒಡಂಬಡಿಕೆ ಯೇಸ್ವಾಮಿ ಬಂದಾಗಿಂದ ಹೊಸ ಒಡಂಬಡಿಕೆ ಪ್ರಕಾರ ಹಬ್ಬ ಅನ್ನೋದೇ ಇಲ್ಲ. ಏನಕ್ಕೆ ಹಬ್ಬ ಅನ್ನೋದಿಲ್ಲ ಅಂದರೆ, ಒಂದು ದಿನ ಹಬ್ಬ ಇಟ್ಟರೆ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಆ ದಿನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಆ ದಿನಕ್ಕೆ ಎಷ್ಟಂತ ತಿನ್ನೋಕ್ಕಾಗುತ್ತೆ, ಎಷ್ಟು ಡ್ರೆಸ್ ಆಗೋಕ್ಕಾಗುತ್ತೆ. ಆ ಒಂದು ದಿನದಲ್ಲಿ ನಾವು ಎಷ್ಟಂತ ಹೇಳ್ಬಿಟ್ಟು ನಾವು ದೇವರನ್ನು ಭಕ್ತಿ ಮಾಡೋಕ್ಕಾಗುತ್ತೆ ಒಂದೇ ದಿನದಲ್ಲಿ. ಸರಿ, ಮಾರನೇ ದಿನ ಏನು ಮಾಡೋದು? ಅದರಿಂದ ಹಬ್ಬಗಳನ್ನು ಆಚರಿಸೋದನ್ನು ಸ್ಟಾಪ್ ಮಾಡಿದ್ರು ದೇವರು. ಹೆಂಗೆ ಒಂದು ದಿನದಲ್ಲಿ ನಾವು ವರ್ಷ ಪೂರ್ತಿ ಊಟ ಮಾಡದೆ ಒಂದು ದಿನದಲ್ಲಿ ಊಟ ಮಾಡಿದ್ರೆ ಹೆಂಗಿರುತ್ತೆ ಶರೀರ, ಅದೇ ರೀತಿಯಲ್ಲಿನೇ ಆತ್ಮಕ್ಕೆ ಪ್ರಾರ್ಥನೆಗಳು, ವಾಕ್ಯಗಳು ಬೇಕಾಗುತ್ತೆ. ಬೇರೂರಿಕೊಂಡು ನೆಲೆ ಇರಬೇಕು. ನಾವು ಒಂದು ದಿನ, ವರ್ಷಕ್ಕೆ 2 ದಿನ ಮಾತ್ರ ಹಬ್ಬ ಮಾಡ್ತೀವಿ. ಅವತ್ತೇನು ಅದು ಮಾನಸಿಕವಾದ ಹಬ್ಬ, ತಿನ್ನೋದು, ಕುಡಿಯೋದು, ಶಾರೀರಿಕವಾಗಿ ಇರೋದು. ಅಲ್ಲಿ ಪರಿಶುದ್ಧತೆ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ನಾನು ಎಷ್ಟೋ ಜಾಗಕ್ಕೆ ಹಬ್ಬಗಳು ನಡೆದಾಗ, ಜಾತ್ರೆಗಳು ಮಾಡಿದಾಗ
ಹೋಗಿದ್ದೀನಿ. ಅಲ್ಲಿ ಶಾರೀರಿಕವಾಗಿ ಕೂಗೋದು, ಎಗರೋದು, ಡ್ಯಾನ್ಸ್ ಮಾಡೋದು, ಇಲ್ಲಿ ಮಾನಸಿಕ ಕ್ರಿಯೆಗಳು, ಶರೀರ ಅಲಂಕಾರ ಮಾಡೋದು, ತಿನ್ನೋದು, ಇವೆ ಹಬ್ಬ ಅಂದ್ರೇ ಶಾರೀರಿಕವಾಗಿ ಮಾನಸಿಕ ಸಂಬಂಧಪಟ್ಟಿತ್ತು, ಆತ್ಮಿಕ ಸಂಬಂಧಪಟ್ಟಿದ್ದಲ್ಲ. ಅದು ಬಂದು ಶರೀರವನ್ನು ಡ್ರೆಸ್ ಮಾಡೋದು, ಊಟ ಮಾಡೋದು, ಈ ರೀತಿ ಕಷ್ಟಗಳಿದ್ದರೂ ಕೂಡ ಸಾಲ ಮಾಡಿ ಮಾಡೋದು. ಆದರೆ ಹೃದಯದಲ್ಲಿ ವೇದನೆ ಇದ್ದೇ ಇರುತ್ತೆ. ಅದರಿಂದ ಈ ಹಬ್ಬಗಳು, ಈಸ್ಟರ್ ಹಬ್ಬಗಳಾಗಲಿ, ಈ ಕ್ರಿಸ್ಮಸ್ ಹಬ್ಬ ಆಗಲಿ ಮಾಡ್ರಿ ಅಂತ ಬೈಬಲಲ್ಲಿ ಕೊಟ್ಟಿಲ್ಲ. ಅವ್ರೇನು ಮಾಡಿದ್ರು ಅಂದರೆ ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಡೈಲಿ 365 ದಿನ ಪುನರುತ್ಥಾನದ ರಕ್ಷಣಾ ಆನಂದವನ್ನು ಹೃದಯದಲ್ಲಿ ಅನುಭವಿಸೋದಕ್ಕೆ, ಸಂತೋಷ ಸಮಾಧಾನವನ್ನು ಅನುಭವಿಸೋದಕ್ಕೆ, ಕ್ರಿಸ್ಮಸ್ ಅಂತ ಹೇಳಿದ್ರೆ ದಿನಾಲು ನನ್ನ ಹೃದಯದಲ್ಲಿ ಹುಟ್ಟಿದರು ನನ್ನ ಹೃದಯದಿ ಅವರು ಹುಟ್ಟಿದ್ರಿಂದ ಸಂತೋಷತ ನನ್ನ ಮನೆಯಲ್ಲಿ, ಪಾಪ ಶಾಪ ರೋಗ ತೀರಿಸುವ ದೇವಮೈಂದನು. ಈ ರೀತಿ ಆ ಹಾಡು ಹೋಗ್ತಾ ಇರುತ್ತೆ. ಅವರು ಹುಟ್ಟಿದರು ನನ್ನ ಹೃದಯದಲ್ಲಿ, ಹುಟ್ಟಿದ್ರಿಂದ ಸಂತೋಷ ನಮ್ಮ ಕುಟುಂಬದಲ್ಲಿ, ಪಾಪ ಶಾಪ ಎಲ್ಲ ನೀಗಿಸಿ ನಮಗೆ ಸಂತೋಷ ಆನಂದ ಅದು ಹೃದಯದಲ್ಲಿ ಡೈಲಿ ಕಂಟಿನ್ಯೂಸ್ ಆಗಿ ಇರಬೇಕು. ಡೈಲಿ ನಾವು 3 ಹೊತ್ತು ಊಟ ಮಾಡ್ತೀವಿ. ಯಾಕಂದರೆ ಒಬ್ಬೊಬ್ಬರು ಹೊಟ್ಟೆ ಆಗ್ತಾ ಇದೆ ಅಂಥೇಳ್ಬಿಟ್ಟು ಅದನ್ನು ತಡೆಯೋಕ್ಕಾಗ್ದಂಗೆ ಏನೋ ಒಂದು ತಿಂತಾ ಇರ್ತಾರೆ. ಅದಕ್ಕೆ ಆತ್ಮಕ್ಕೆ ಆಹಾರವಾಗಿರೋದೇ. ಇವಾಗ ನಾವು ದೇವರು ಬಂದ್ಬಿಟ್ಟು ಯಾಕೆ ಹುಡುಕಬೇಕು? ಯಾಕೆ ದೇವರೇ ಹುಡುಕದಂಗೆ ಇರ್ಬೋದಲ್ಲ ಅಂದರೆ, ಡಾಕ್ಟ್ರುಗಳು, ಸೈಂಟಿಸ್ಟ್ಗಳು, ಇಂಜಿನಿಯರ್ಗಳು, ಎಷ್ಟೋ ಜನಗಳಿದ್ದಾರೆ. ಅವರೆಲ್ಲ ಬಂದ್ಬಿಟ್ಟು ನಮಗೆ ಆತ್ಮಿಕ ಆಹಾರ, ನನಗೆ ಆತ್ಮಕ್ಕೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ನನಗೆ ವೇದನೆಗಳು ಹೆಚ್ಚಾಗ್ತಾ ಇದೆ, ನನಗೇನಾದರೂ ಟ್ರೀಟ್ಮೆಂಟ್ ಕೊಡ್ರಿ ಅಂದರೆ ಅವರು ನಗ್ತಾರೆ, ಟ್ರೀಟ್ಮೆಂಟ್ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ದೇವರ ಹತ್ರ ಹೋಗ್ತಿರೋದು. ಅದು ಪಾಪ ಇದ್ದರೆ ಅದು ಸಿಗೋದಿಲ್ಲ. ಪಾಪದ ಸಂಬಳ ಶಾಪ ಬರುತ್ತದೆ. ಅದರಿಂದ ಕುಟುಂಬಗಳು ಅಳಿದೋಗುತ್ತೆ ಸಂತತಿಯಾಗಿ. ಅದರಿಂದ ಪಾಪವನ್ನು ದೇವರು ಒಂದು ಸಲ ನಾವು ಬಾಯಿಂದ ಅರಿಕೆ ಆಡಿದಾಗ ಅದರಿಂದ ತೆಗೆದಾಕ್ತಾರೆ. ಎಷ್ಟೋ ಜನ ಸಾಕ್ಷಿ ಹೇಳ್ತಾರೆ, ನಾನು ಕುಡಿತಾ ಇದ್ದೆ, ದೇವ್ರು ನನ್ನ ಹೃದಯದ ಮೇಲೆ ಅದು ಸ್ಮೆಲ್ಲೇ ನನಗೆ ಆಗ್ತಾಯಿಲ್ಲ ಅಂತ ಸಡನ್. ಯಾಕಂದರೆ ದೇವರು ಆತ್ಮ ನಮ್ಮ ಹೃದಯದಲ್ಲಿ ಬಂದು ನಿವಾಸ ಮಾಡೋದರಿಂದ ಅದು ಪರಿಶುದ್ಧವನ್ನು ಎದುರು ನೋಡುತ್ತದೆ. ಅದರಿಂದ ಈ ಶಾಪ ಪಾಪ ಎಲ್ಲ ನಮ್ಮ ಹೃದಯದಿಂದ ಹೋಗ್ಬಿಟ್ಟು ನಮಗೆ ಬೇರೂರಿಕೊಂಡು, ಬರೀ ದೇವ್ರು ನಂಬ್ಕೊಂಡ್ರೆ ಮಾತ್ರ ಸಾಲದು, ಅದರಲ್ಲಿ ಬೇರೂರಿಕೊಂಡು ಅದರಲ್ಲಿ ನಿಂತು ಫಲ ಕೊಡಬೇಕು. ಅವರಿಗೆ ಸ್ತೋತ್ರ ಹೇಳಬೇಕು. ಡೈಲಿ ಶರೀರಕ್ಕೆ ಯಾವ ರೀತಿ ಹಬ್ಬಗಳಲ್ಲಿ ಮನೆ ಅಲಂಕಾರ ಮಾಡ್ತೀವಿ, ಬಟ್ಟೆಗಳು ಅಲಂಕಾರ ಮಾಡ್ತೀವಿ, ಊಟದ್ರಲ್ಲಿ ವೆರೈಟಿ ತಿಂತೀವಿ, ಇದೆಲ್ಲ ಬಂದ್ಬಿಟ್ಟು ಡೈಲಿ ಬೇಕಾದರೆ ಅವಾಗ ಮಾಡ್ಕೊಂಡು ಹೋಗ್ಬೋದು. ಯಾವಾಗಲೂ ಒಂದು ಟೈಮ್ ಬಟ್ಟೆ ತಗೊಂಡು ಊಟ ಮಾಡ್ಬೋದು ಹೊರತು ಹಬ್ಬ ಅಂತ ಹೆಸರು ಹೇಳ್ಕೊಂಡು ಈ ರೀತಿ ಆಡಂಬರವಾದ ಜೀವನ ಮಾಡಿಕೊಂಡು ಹೃದಯವನ್ನು ಸಾಯಿಸಿ ವೇದನೆಗಳಿಂದ ಹಬ್ಬ ಮಾಡಬೇಕನ್ನೋದು ಏನಿಲ್ಲ. ಆತ್ಮಿಕ ಸಂತೋಷದಲ್ಲಿ, ಆತ್ಮಿಕ ಆನಂದದಲ್ಲಿ ನಾವು ಇರಬೇಕಾಗಿ, ಇದಕ್ಕೆ ಬೇಕಾಗಿರೋದು ಪ್ರಾರ್ಥನೆ, ವಾಕ್ಯ, ಅದರಲ್ಲಿ ಬೇರೂರಿಕೊಂಡು ನೆಲೆ ನಿಂತು ಫಲ ಕೊಡೋದಂದರೆ ಅದನ್ನು ಮೆಡಿಟೇಟ್ ಮಾಡಿಕೊಂಡು, ಯಾವ ರೀತಿ ದನ ಹುಲ್ಲು ಮೇಯ್ದ ಮೇಲೆ ಅದು ಬಾಯಿ ಸೈಡಲ್ಲಿ ಇಟ್ಕೊಂಡು ಅದನ್ನು ತೆಗೆದು ಆಕಳಿಸ್ತಾ ಇರುತ್ತೆ, ಅದು ಬಾಯಿನ ಮೆಲುಕಿರಿಸ್ತಾ ಇರುತ್ತೆ, ಅದನ್ನು ಬಾಯಿನಲ್ಲಿ ಇಟ್ಕೊಂಡು. ಆ ರೀತಿ ವಾಕ್ಯಗಳನ್ನು, ದೇವರನ್ನು ಯಾವಾಗಲೂ ರಾತ್ರಿ ಹಗಲು ಯಾವ ರೀತಿ ಊಟ ಮಾಡದೇ ಇದ್ದರೆ ಶರೀರ ಬಲನೀಯತೆ ಆಗುತ್ತೋ ಆ ರೀತಿ ಪ್ರಾರ್ಥನೆಗಳು, ದೇವರ ಐಕ್ಯತೆಗಳು, ದೇವರ ಪ್ರಸನ್ನತೆ, ಕೃಪೆ ನಮ್ಮ ಮೇಲೆ ಹೆಚ್ಚಾಗಿರಬೇಕು. ಆ ಕೃಪೆಯಿಂದ ನಾವು ಇನ್ನೂ ಅತ್ಯಧಿಕವಾಗಿ ಬೆಳೀತಾ ಇರಬೇಕು. ಒಂದು ಕ್ಷಣ ಕೂಡ ಪರಿಶುದ್ಧಾತ್ಮನ ದುಃಖಪಡಿಸಿದಾಗೆ ಅವ್ರನ್ನ ನಮ್ಮ ಶರೀರವನ್ನು ಬಿಟ್ಟು ಹೊರಗಡೆ ಆಗದಾಗೆ ಪಾಪ ಎಂಟ್ರಾದರೆ ಪರಿಶುದ್ಧಾತ್ಮ ಹೊರಗಡೆ ಇರ್ತಾರೆ. ಪರಿಶುದ್ಧಾತ್ಮ ದೇವರು, ಪರಿಶುದ್ಧಾತ್ಮ ಅಂದರೆ ಅವರೊಂದು ವ್ಯಕ್ತಿ, ಮನುಷ್ಯ. ಅವರು ನಮ್ಮ ಹೃದಯದಲ್ಲಿದ್ದರೆ ಈ ಸೈತಾನ ಕ್ರಿಯೆಗಳಾಗಿರುವ ಪಾಪಗಳೆಲ್ಲ ಹೊರಗಡೆ ಇರ್ತವೆ. ನಮ್ಮ ಹೋರಾಟಗಳು ಮನುಷ್ಯರ ಮೇಲೆ ಅಲ್ಲ ಯುದ್ಧ ಮಾಡೋದು, ಮಾಂಸ ರಕ್ತದಲ್ಲ, ಹೃದಯದಲ್ಲಿ ಕ್ರಿಯೆ ಮಾಡ್ತದೆ, ದುಷ್ಟ ಕ್ರಿಯೆಗಳನ್ನು ನಿಭಾಯಿಸಿ ಮಾಡೋದು. ನಮ್ಮ ಮೈಂಡ್ಗಳಿಂದ, ನಮ್ಮ ಪ್ರಾಣಾತ್ಮ ಶರೀರದಿಂದ ದುಷ್ಟ ಕ್ರಿಯೆಗಳಿಂದ ಬಿಡುಗಡೆ ಹೊಂದಿ ಬೇರೂರಿಕೊಂಡು ದೇವರಲ್ಲಿ ನಿಂತು ಫಲ ಕೊಡಬೇಕಾಗಿ, ಇದಕ್ಕೆ ದೇವರು ಈ ವಾಕ್ಯದ ಮೂಲಕ ಸಹಾಯ ಮಾಡಬೇಕಾಗಿ, ಈ ಹಬ್ಬ ಆಚಾರಗಳನ್ನು ಮಾಡೋದನ್ನು ನಿಂದಿರಿಸಿ ಆತ್ಮಿಕ ಅಭಿವೃದ್ಧಿಯಲ್ಲಿ ಹೊಂದೋದಕ್ಕೆ ವರ್ಷಕ್ಕೆ 1 ಟೈಮು ಹಬ್ಬ ಮಾಡಿಬಿಟ್ಟು ಮಿಕ್ಕಿದ ದಿನೆಲ್ಲ ದುಃಖ ಪಟ್ಕೊಂಡಿರೋದಲ್ಲ, 365 ದಿನದಲ್ಲಿ ಡೈಲಿ ವೇದನೆಯಿಂದ ಜೀವಿಸೋದಲ್ಲ, ಡೈಲಿ ಪುನರುತ್ಥಾನದ ದಿನ, ಹುಟ್ಟಿದ ದಿನವನ್ನು ಹೃದಯಾಂತರಾಳದಲ್ಲಿ ಆಚರಿಸಿಕೊಂಡು ಜೀವಿಸಲು ದೇವರು ಸಹಾಯ ಮಾಡಲಿ. ನಿಮ್ಮೆಲ್ಲರಿಗೆ
ದೇವರ ಸಮಾಧಾನ ನಿರಂತರವಾಗಿರಲಿ. ಆಮೇನ್.